ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 36ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಶುದ್ಧವಾದಂಥ ಅಂತಃಕರಣ ಇರುವಂಥ ಪಾಪಾತ್ಮ ಮನುಷ್ಯ ಜ್ಞಾನದ ಅಧಿಕಾರಿ ಅಂತ ಕೂಡ ತಿಳ್ಕೊಳ್ಳೋದಿಲ್ಲ. ಆದರೂ ಕೂಡ ಅವನು ಜ್ಞಾನ ನೌಕೆಯ ಮೂಲಕ ಪಾಪಗಳಿಂದ ಹೇಗೆ ಪಾರಾಗಬಹುದು ಆ ವಿಷಯದಲ್ಲಿ ಭಗವಂತ ಹೇಳಿದ ವಿಚಾರನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಪಾಪಗಳಿಂದ ಪಾರಾಗೋದು ಅದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಅಂದ್ರೆ ಏನು, ಸಕಾಮ ಭಾವದಿಂದ ಮಾಡಿರೋಂಥ ಪುಣ್ಯಗಳು ಕೂಡ ಮನುಷ್ಯನನ್ನ ಬಂಧಿಸುತ್ತೆ ಅಂದಮೇಲೆ ಇನ್ನು ಪಾಪ ಮಾಡಿರೋನಿದಾನಲ್ಲ ಅವನು ಹೇಗೆ ಪಾರಾಗ್ತಾನೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನರೂಪಿ ನೌಕೆಯ ಮೂಲಕ ಸಂಪೂರ್ಣ ಪಾಪ ಸಮುದ್ರವನ್ನ ಸುಲಭವಾಗಿ ದಾಟಿ ಹೋಗ್ಬೋದು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಜ್ಞಾನ ಅನ್ನೋದು ಒಂದು ಹಡಗು ಅಥವಾ ದೋಣಿ ನೌಕೆ ಅಂತ ತಿಳ್ಕೊಂಡ್ರೆ ಪಾಪ ಸಮುದ್ರವನ್ನ ದಾಟ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಅರ್ಥ ಏನು ಪ್ರಶ್ನೆ ಇಲ್ಲಿ ಉತ್ತರ ಏನು ಅಂತಂದ್ರೆ, ದೋಣಿಯಲ್ಲಿ ಕೂತ್ಕೊಂಡು ಮನುಷ್ಯ ಅಗಾಧವಾದಂಥ ಜಲರಾಶಿಯ ಮೇಲೆ ತೇಲ್ತಾ ಅದನ್ನು ದಾಟ್ಕೊಂಡು ಹೋಗ್ತಾನೆ. ಅದೇ ರೀತಿನೇ ಜ್ಞಾನದಲ್ಲಿ ಯಾರು ಸ್ಥಿತನಾಗಿರ್ತಾನೋ, ಅಂದ್ರೆ ಏನು, ಜ್ಞಾನದ ಮೂಲಕ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ತನ್ನನ್ನ ಈ ಜಗತ್ತಿನಿಂದ ಸರ್ವಥಾ ಸಂಗ, ಅಂದ್ರೆ ಯಾವತ್ತೂ ನಾನು ಈ ಜಗತ್ತಿಗೆ ಅಂಟ್ಕೊಂಡಿರೋನಲ್ಲ, ಇಲ್ಲೇ ಇರುವಂಥವನಲ್ಲ, ಈ ಜಗತ್ತಿನಿಂದ ನಾನು ಅಸಂಗ, ನಿರ್ವಿಕಾರಿ, ನಿತ್ಯ ಮತ್ತೆ ಅನಂತ ಅಂತ ತಿಳ್ಕೊಂಡು ಮೊದಲು ಬೇಕಾದಷ್ಟು ಜನ್ಮಗಳಾಗಿರುತ್ತಲ್ಲ ಆ ಅನೇಕ ಜನ್ಮಗಳಲ್ಲಿ ಮತ್ತೆ ಈ ಜನ್ಮದಲ್ಲಿ ಮಾಡುವಂತಹ ಎಲ್ಲ ಪಾಪ ಸಮುದಾಯವನ್ನೂ ಕೂಡ ದಾಟ್ಕೊಂಡು ಹೋಗೋದಿದೆಯಲ್ಲ, ಅಂದರೆ ನಾವು ಜನ್ಮದಲ್ಲೂ ಮಾಡಿರ್ತೀವಿ, ಜನ್ಮದಲ್ಲೂ ಪಾಪಗಳನ್ನು ಬೇಕಾದಷ್ಟು ಮಾಡಿರ್ತೀವಿ, ಅದನ್ನೆಲ್ಲ ದಾಟ್ಕೊಂಡು ಹೋಗೋದು ಹೇಗೆ ಅಂತಂದರೆ ಜ್ಞಾನದ ಮೂಲಕ. ಮತ್ತು ಎಲ್ಲ ಕರ್ಮ ಬಂಧನಗಳಿಂದಲೂ ಕೂಡ ಎಂದೆಂದಿಗೂ ಕೂಡ ಸರ್ವತಾ ಮುಕ್ತನಾಗೋದು ಅದನ್ನು ಜ್ಞಾನರೂಪಿ ನೌಕೆಯ ಮೂಲಕ ಸಂಪೂರ್ಣ ಪಾಪ ಸಮುದಾಯದಿಂದ ಸುಲಭವಾಗಿ ದಾಟ್ಕೊಂಡು ಹೋಗೋದು ಅಂತಾನೆ ಹೇಳಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಒಬ್ಬ ದೋಣಿಯಲ್ಲಿ ಕೂತ್ಕೊಂಡು ಸಮುದ್ರವನ್ನು ದಾಟ್ಕೊಂಡು ಹೋಗ್ಬಿಡ್ತಾನೆ. ಅದೇ ನಾವು ಈಜ್ಕೊಂಡು ದಾಟ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಅಲ್ವಾ. ದಾಟ್ಕೊಂಡು ಹೋಗಬಹುದು, ಆದರೆ ಕಷ್ಟ ಅದು. ಹಾಗೇನೆ ಯಾವಾಗ ನಾವು ಜ್ಞಾನವನ್ನು ತಿಳ್ಕೊಳ್ತಾ ಹೋಗ್ತೀವೋ ಈ ಒಂದು ಪಾಪ ಅನ್ನುವಂಥ ಸಮುದ್ರವನ್ನು ಆರಾಮಾಗಿ ದಾಟ್ಕೊಂಡು ಹೋಗ್ಬೋದು ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಶ್ಲೋಕದಲ್ಲಿ ಏವ ಪದ ಉಪಯೋಗ ಮಾಡಿದಾರಲ್ಲ ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏವ ಅಂತಂದರೆ ನಿಸ್ಸಂದೇಹವಾಗಿ ಅಂತ, ಅದಕ್ಕೆ ಅರ್ಥ ಏನು, ಅದಕ್ಕೆ ಉತ್ತರ ಏನು ಅಂತಂದರೆ, ಏವ ಅನ್ನುವಂತಹ ಪದ ಇಲ್ಲಿ ನಿಶ್ಚಯದ ಅರ್ಥದಲ್ಲಿ, ಹೌದು ಖಂಡಿತವಾಗಿ ಅಂತ ಹೇಳೋದಕ್ಕೋಸ್ಕರ. ಮರದ ದೋಣಿಯಲ್ಲಿ ಕೂತ್ಕೊಂಡು ನೀರಿನ ರಾಶಿಯನ್ನು ದಾಟುವಂಥ ಮನುಷ್ಯ ಒಂದೇ ಸರಿ ಆ ದೋಣಿ ಒಡೆದು ಹೋಗೋದ್ರಿಂದ ಅಥವಾ ಅದರಲ್ಲಿ ತೂತುಗಳು ಏನಾದರೂ ಆದರೆ, ಬಿರುಗಾಳಿ ಬಂದರೆ ದೋಣಿಯ ಜೊತೆಗೇನೆ ಸ್ವತಃ ನೀರಿನಲ್ಲಿ ಮುಳುಗಬಹುದು. ಆದರೆ ಈ ಜ್ಞಾನ ಅನ್ನುವಂಥ ನೌಕೆ ಇದೆಯಲ್ಲ, ಇದು ನಿತ್ಯವಾಗಿರುವಂಥದ್ದು. ಇದರ ಅವಲಂಬನೆಯನ್ನು ಯಾರು ಮಾಡ್ತಾನೋ, ಅಂದರೆ ಅದನ್ನು ಯಾರು ಡಿಪೆಂಡ್ ಮಾಡಿರ್ತಾನೋ ಅಂಥ ಮನುಷ್ಯ ನಿಸ್ಸಂದೇಹವಾಗಿ ಪಾಪಗಳಿಂದ ದಾಟ್ಕೊಂಡು ಹೋಗಬಹುದು. ಅಂದರೆ ಅವನು ಪತನವಾಗ್ತಾನೆ ಅನ್ನೋದ್ರ ಬಗ್ಗೆ ಆಶಂಕನೇ ಇರೋದಿಲ್ಲ, ಅವನಿಗೆ ಯಾವುದೇ ಡೌಟ್ ಇರೋದಿಲ್ಲ ನಾನಿಲ್ಲಿ ಮುಳುಗಿ ಹೋಗ್ತೀನಿ ಅಂತ. ಯಾಕೆ ಅಂತಂದರೆ ನೋಡಿ, ಈಗ ದೊಡ್ಡ ಒಂದು ಜಲರಾಶಿ ಅಂದರೆ ಏನು, ಸಮುದ್ರವನ್ನು ಒಂದು ಮರದ ದೋಣಿಯಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೆ ಒಂದೊಂದು ಸರಿ ಏನಾಗುತ್ತೆ, ಆ ದೋಣಿನೇ ಹೊಡೆದು ಹೋಗುತ್ತೆ ಅಥವಾ ಅದರಲ್ಲಿ ಏನಾದರೂ ತೂತಾಗುತ್ತೆ, ಇಲ್ಲ ಬಿರುಗಾಳಿನೇ ಬರುತ್ತೆ ಅಂತ ಇಟ್ಕೊಳ್ಳಿ. ಅದ್ರಿಗೆ ಏನಾಗುತ್ತೆ, ಆ ದೋಣಿ ಜೊತೆಗೇನೆ ಅದನ್ನು ದಾಟಬೇಕು ಅಂತ ಅದರಲ್ಲಿ ಕೂತಿರುವಂಥ ಪಯಣಿಗ ಇರ್ತಾನಲ್ಲ ಅವನು ಕೂಡ ಸ್ವತಃ ನೀರಿನಲ್ಲಿ ಮುಳುಗು ಹೋಗ್ಬೋದು. ಆದರೆ ಈ ಜ್ಞಾನರೂಪಿ ನೌಕೆ ಇದೆಯಲ್ಲ ಇದು ನಿತ್ಯವಾಗಿರುವಂಥದ್ದು. ಯಾರು ಈ ನೌಕೆಯನ್ನು ಒಂದು ಸರಿ ಹಿಡ್ಕೊಳ್ತಾನೋ, ಅದರಲ್ಲಿ ಕೂತ್ಕೊಂಡ್ಬಿಡ್ತಾನೋ, ಅಂದರೆ ಜ್ಞಾನದಲ್ಲಿ ಯಾರು ಮುಳುಗು ಹೋಗ್ತಾನೋ ಅಥವಾ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅಂತ ಆ ನೌಕೆಯನ್ನು ಏರ್ತಾನೋ ಅವನು ಖಂಡಿತವಾಗ್ಲೂ ಕೂಡ ಪಾರಾಗೋದಂತೂ ಗ್ಯಾರಂಟಿ. ಇಲ್ಲಿ ಮುಳುಗೋಗ್ತೀನಿ ಬಿದ್ದೋಗ್ತೀನಿ ಅದರದ್ದು ಒಂದು ಸ್ವಲ್ಪನೂ ನೀವು ಡೌಟೇ ಇಟ್ಕೋಬೇಡಿ ಅಂತ ಹೇಳೋದಕ್ಕೋಸ್ಕರ ಭಗವಂತ ಇಲ್ಲಿ ಈ ರೀತಿ ಹೇಳಿದ್ದಾನೆ. ಎಷ್ಟು ಚೆನ್ನಾಗಿರುವಂಥ ಉದಾಹರಣೆಗಳನ್ನು ಕೊಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಭಗವಂತ ಎಷ್ಟೆಲ್ಲ ನಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೂ ನಮ್ಮ ತಲೆಗೆ ಹೋಗೋದಿಲ್ಲ.
ಇಲ್ಲಿ ಕೂತ್ಕೊಂಡು ಕೇಳ್ತಾ ಇರೋವರೆಗೂ ಮಾತ್ರ ಅದ್ರ ಬಗ್ಗೆ ಆಗ್ಲೂ ಇರೋದಿಲ್ಲ ನಮ್ಮ ಗಮನ ಅಲ್ವಾ. ಆ ರೀತಿ ಕೇಳಿದಾಗ ನಿಜವಾಗ್ಲೂ ಅದು ಸ್ವಲ್ಪನೂ ಕೆಲಸ ಮಾಡಲ್ಲ. ನಾವು ಅದನ್ನು ಗಮನ ಇಟ್ಟು ಶ್ರದ್ಧೆ ಭಕ್ತಿಯಿಂದ ಕೇಳಿ ಆಮೇಲೆ ಅದನ್ನು ಮತ್ತೆ ಮನಸ್ಸಿನಲ್ಲಿ ಮನನ ಮಾಡ್ಕೋಬೇಕು. ಈಗ ಒಂದು ಮೂವಿ ನೋಡ್ಕೊಂಬರ್ತೀವಿ, ಆ ಮೂವಿನೇ ಮನಸ್ಸಲ್ಲಿ ಓಡ್ತಾ ಇರುತ್ತೆ ನಮಗೆ. ನೋಡಿ, ಒಂದು 2-3 ದಿವಸ, ಕೆಲವ್ರಿಗೆ ಒಂದು ವಾರಗಟ್ಟಲೆ ಅದೇ ಇರುತ್ತೆ ಮನಸ್ಸಲ್ಲಿ. ಅಲ್ಲ ಅವನೇನು ಮಾಡ್ದ, ಹೀಗಾಯಿತು ಹಾಗಾಯಿತು, ಕತೆ ಹೀಗಾಯಿತು, ಹೀಗಾಗಬೇಕಾಗಿತ್ತು, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸಲ್ವಾ. ಯಾಕೆ? ಅದರಲ್ಲಿ ಅಷ್ಟೊಂದು ಆಸಕ್ತಿ ಇರೋದ್ರಿಂದ. ಆ ಆಸಕ್ತಿ ನಮಗೆ ಭಗವದ್ಗೀತೆಯಲ್ಲಿ ಬರಬೇಕು. ಇಲ್ಲಿರುವಂಥ ವಿಚಾರವನ್ನು ಕೇಳಿದ ಮೇಲೆ ಅದೇ ವಿಚಾರ ನಮ್ಮ ಮನಸ್ಸಲ್ಲಿ ಓಡ್ತಾ ಇರಬೇಕು. ಆಗಲೇ ನಮ್ಗೆ ಅದು ಅರ್ಥ ಆಗೋದು. ಇಲ್ಲ ಅಂತಂದರೆ ನಾವು ಇಲ್ಲಿ ಕೇಳಿ ಅಲ್ಲಿ ಬಿಟ್ಬಿಟ್ರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.